ನಮಸ್ಕಾರ. ನಾವು ವಿಡಿಯೋಗಳನ್ನ, ಸಿನಿಮಾಗಳನ್ನ, ಆನಿಮೇಷನ್ಗಳನ್ನ ನೋಡೋ ರೀತಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬದಲಾಗ್ತಿದೆ. ಒಂದು ದೊಡ್ಡ ಕ್ರಾಂತಿನೇ ನಡೀತಿದೆ ಅಂತ ಹೇಳ್ಬೋದು. ಇದರ ಹಿಂದಿರೋ ಶಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬನ್ನಿ, ಈ ಹೊಸ ಜಗತ್ತು ಹೇಗಿದೆ ಅಂತ ಒಟ್ಟಿಗೆ ನೋಡೋಣ. ಒಂದ್ ಕ್ಷಣ ಯೋಚನೆ ಮಾಡಿ. ಮುಂಚೆಲ್ಲ ಒಂದು ವಿಡಿಯೋ ಮಾಡಬೇಕಂದ್ರೆ ಏನೆಲ್ಲ ಬೇಕಿತ್ತು? ಕ್ಯಾಮೆರಾ, ನಟರು, ಎಡಿಟಿಂಗ್ ಸೂಟ್, ಅಬ್ಬಾ, ಸಮಯ ಅಂತೂ ಬೇಕೇ ಬೇಕು. ಅದೆಲ್ಲ ಈಗ ಹಳೆ ಕಥೆ. ಯಾಕಂದ್ರೆ ಈಗ ಬೇಕಾಗಿರೋದು ಒಂದೇ ಒಂದು ವಾಕ್ಯ. ಹೌದು, ನಿಜವಾಗ್ಲೂ ನೀವು ಕೇಳಿದ್ದು ಸರಿನೇ ಇದೆ. ಒಂದೇ ಒಂದು ಸೆಂಟೆನ್ಸ್ ಇಡೀ ವಿಡಿಯೋ ಸೀನ್ನೇ ಕ್ರಿಯೇಟ್ ಮಾಡಕ್ಕೆ. ಇದಕ್ಕೆ ನಾವು ಡೈರೆಕ್ಟರ್ಸ್ ಪ್ರಾಂಪ್ಟ್ ಅಂತ ಕರೆಯೋದು. ಅಂದ್ರೆ ಇಲ್ಲಿ ನಮ್ಮ ಮಾತುಗಳೇ, ಶಬ್ದಗಳೇ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡ್ತವೆ. ಇದು ಒಬ್ಬ ಡೈರೆಕ್ಟರ್ ಕೈಗೆ ಸಿಕ್ಕಿರೋ ಒಂದು ಮ್ಯಾಜಿಕ್ ವಾಂಡ್ ಇದ್ದಾಗೆ. ಹಾಗಾದ್ರೆ ಈ AI ವಿಡಿಯೋ ಜನರೇಷನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಅದರ ಹಿಂದಿನ ಟೆಕ್ನಾಲಜಿ ತುಂಬಾನೇ ಸಿಂಪಲ್. ನಾವು ಟೆಕ್ಸ್ಟ್ ರೂಪದಲ್ಲಿ ಏನ್ ನೋಡಬೇಕು ಅಂತ ವಿವರಣೆ ಕೊಡ್ತೀವೋ ಅದನ್ನ ಪ್ರಾಂಪ್ಟ್ ಅಂತ ಅಂತಾರೆ. ಅದನ್ನೇ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ವಿಡಿಯೋ ಆಗಿ ಪರಿವರ್ತನೆ ಮಾಡುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಸೂರ್ಯ ಮುಳುಗೋ ಹೊತ್ತಲ್ಲಿ ಪರ್ವತಗಳ ಮೇಲೆ ಒಂದು ಸಿನಿಮ್ಯಾಟಿಕ್ ಡ್ರೋನ್ ಶಾಟ್ ಬೇಕು ಅಂತ ನಾವು ಟೈಪ್ ಮಾಡ್ತೀವಿ ಅಷ್ಟೇ. ಆ ಕ್ಷಣದಲ್ಲೇ AI ಆ ಕಮಾಂಡ್ ಅನ್ನು ಅರ್ಥ ಮಾಡ್ಕೊಂಡು ವಾವ್ ಅನ್ನೋ ಥರ ಒಂದು ಅದ್ಭುತವಾದ ದೃಶ್ಯವನ್ನೇ ನಮ್ಮ ಕಣ್ಮುಂದೆ ಇಡುತ್ತೆ. ಇದು ಇನ್ನು ಮುಂದೆ ಕಲ್ಪನೆ ಅಲ್ಲ, ಇದು ರಿಯಾಲಿಟಿ. ಸರಿ, ಈ ಹೊಸ ಯುಗವನ್ನ ರೂಪಿಸ್ತಿರೋ ಕೆಲವು ಮುಖ್ಯವಾದ ಟೂಲ್ಸ್ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇವುಗಳನ್ನ ನಾವು ಭವಿಷ್ಯದ ಹೊಸ ಡಿಜಿಟಲ್ ಸ್ಟುಡಿಯೋಗಳು ಅಂತಾನೆ ಕರಿಬೋದು. ಮೊದಲನೇದಾಗಿ ಎಲ್ಲರ ಗಮನ ಸೆಳೆದಿರೋ ಓಪನ್ AI ಕಂಪನಿಯ ಸೋರಾ. ಇದನ್ನ ಕೇವಲ ಒಂದು ಟೂಲ್ ಅನ್ನೋಕ್ಕಿಂತ ಈ ಫೀಲ್ಡ್ನಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅಂತಾನೆ ಹೇಳಬೇಕು. ಸೋರಾದ ಅಸಲಿ ಪವರ್ ಇರೋದು ಅದರ ತಿಳುವಳಿಕೆಯಲ್ಲಿ. ಅದು ಕೇವಲ ಚಿತ್ರಗಳನ್ನ ಒಂದರ ಪಕ್ಕ ಒಂದು ಇಟ್ಟು ವಿಡಿಯೋ ಮಾಡಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತಲಿನ ಭೌತಿಕ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅದಕ್ಕೆ ಅದು ಸೃಷ್ಟಿಸೋ ದೃಶ್ಯಗಳು, ಅದರ ಚಲನೆಗಳು ಅಷ್ಟು ರಿಯಲಿಸ್ಟಿಕ್ ಆಗಿ ಸಿನಿಮಾ ಕ್ವಾಲಿಟಿಯಲ್ಲಿ ಇರುತ್ತೆ. ಉದಾಹರಣೆಗೆ, ರಾತ್ರಿ ಹೊತ್ತು ಹಾರಾಡೋ ಕಾರ್ಗಳಿಲೋ ಒಂದು ಫ್ಯೂಚರಿಸ್ಟಿಕ್ ಸಿಟಿ ಬೇಕು ಅಂತ ಪ್ರಾಂಪ್ಟ್ ಕೊಟ್ರೆ ಸೋರಾ ಬರೀ ಕಾರ್ಗಳನ್ನ ಮಾತ್ರ ಸೃಷ್ಟಿ ಮಾಡಲ್ಲ, ಆ ಇಡೀ ಸಿಟಿಯ ಡೀಟೇಲ್ಸ್, ಅಲ್ಲಿನ ಲೈಟಿಂಗ್, ಆ ವಾತಾವರಣ ಎಲ್ಲವನ್ನೂ ಅದ್ಭುತವಾಗಿ ಕಟ್ಕೊಡುತ್ತೆ. ಇದು ಅದರ ಶಕ್ತಿಗೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೆ. ನಮ್ಮ ಲಿಸ್ಟ್ನಲ್ಲಿ ಮುಂದಿರೋದು ರನ್ವೇ AI. ಈಗಾಗಲೇ ಪ್ರೊಫೆಷನಲ್ ಕ್ರಿಯೇಟರ್ಸ್, ಫಿಲ್ಮ್ ಮೇಕರ್ಸ್ ಎಲ್ಲರೂ ಇದನ್ನು ಬಳಸೋಕೆ ಶುರು ಮಾಡಿದ್ದಾರೆ. ರನ್ವೇ ಅನ್ನೋದು ಕ್ರಿಯೇಟಿವ್ ಜನರಿಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಾಗೆ. ಅದರ ಜೆನ್ 3ನಂತಹ ಪವರ್ಫುಲ್ ಮಾಡೆಲ್ಗಳು ಕೇವಲ ವಿಡಿಯೋ ಜನರೇಟ್ ಮಾಡೋದಷ್ಟೇ ಅಲ್ಲ, ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್ ಎಲ್ಲವನ್ನೂ ಕ್ಷಣಾರ್ಧದಲ್ಲೇ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಪ್ರೊಡಕ್ಷನ್ ಸಮಯ ಮತ್ತು ಶ್ರಮ ಎರಡೂ ಅಂಚನೂ ಉಳಿಯುತ್ತೆ. ಈಗ ಬರೋಣ ಕ್ಲಿಂಗ್ AI ಕಡೆಗೆ. ಇದು ಡೈನಾಮಿಕ್ ಮೂವ್ಮೆಂಟ್ಗೆ ಅಂದ್ರೆ ಚಲನೆಗೆ ಹೆಚ್ಚು ಫೋಕಸ್ ಮಾಡಿರೋ ಮತ್ತೊಂದು ಪ್ರಬಲ ಸ್ಪರ್ಧಿ. ಕ್ಲಿಂಗ್ನ ಸ್ಪೆಷಾಲಿಟಿನೇ ಮೋಷನ್ ಅಂದ್ರೆ ಚಲನೆ. ವಸ್ತುಗಳು ಹೇಗೆ ಚಲಿಸ್ತವೆ, ಕ್ಯಾಮ್ರಾ ಆಂಗಲ್ಗಳು ಹೇಗಿರಬೇಕು, ಮತ್ತೆ ಫಿಸಿಕ್ಸ್ ನಿಯಮಗಳು ಇವೆಲ್ಲವನ್ನೂ ತುಂಬಾನೇ ನೈಜವಾಗಿ ಅನುಕರಿಸುತ್ತೆ. ಇದರಿಂದ ನಾವು ನೋಡೋ ಸೀನ್ಗಳು ತುಂಬಾ ನಂಬಲರ್ಹವಾಗಿ ಕಾಣಿಸ್ತವೆ. ಇಷ್ಟೆಲ್ಲ ಆಗ್ತಿರುವಾಗ ಗೂಗಲ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅವರ ಕಡೆಯಿಂದ ಬಂದಿರೋ ಎಂಟ್ರಿಯೇ ಗೂಗಲ್ ವಿಯೋ. ಗೂಗಲ್ನ ವಿಯೋ ಈ ಫೀಲ್ಡ್ಗೆ ಒಂದು ದೊಡ್ಡ ಸೇರ್ಪಡೆ ಅಂತಾನೆ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಹೈ ಕ್ವಾಲಿಟಿ ವಿಡಿಯೋ ಜನರೇಷನ್ ಅನ್ನ ಎಲ್ಲರಿಗೂ ಸಿಗೋ ಹಾಗೆ ಮಾಡೋದು. ತುಂಬಾನೇ ರಿಯಲಿಸ್ಟಿಕ್ ಲೈಟಿಂಗ್, ನ್ಯಾಚುರಲ್ ಮೂಮೆಂಟ್ಸ್, ಹೀಗೆ ಚಿಕ್ಕ ಚಿಕ್ಕ ಪ್ರಾಂಪ್ಟ್ಗಳಿಂದನೇ ಪ್ರೊಫೆಷನಲ್ ರಿಸಲ್ಟ್ಸ್ ಕೊಡೋದು ಇದರ ಗುರಿ. ಸರಿ, ಈ ಎಲ್ಲ ಟೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇದೆಲ್ಲ ಯಾಕಿಷ್ಟೊಂದು ಮುಖ್ಯ? ಯಾಕಂದ್ರೆ ಸೃಜನಶೀಲತೆಯ ಒಂದು ಹೊಸ ಕ್ರಾಂತಿ ನಮ್ಮ ಕಣ್ಮುಂದೆನೇ ನಡೀತಿದೆ. ಹಾಗಾದ್ರೆ ಇದರಿಂದ ಆಗೋ ದೊಡ್ಡ ಲಾಭಗಳೇನು? ಮೊದಲನೇದಾಗಿ ಸ್ಪೀಡ್. ತಿಂಗಳುಗಟ್ಲೆ ಹಿಡಿಯೋ ಕೆಲ್ಸ ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋಗುತ್ತೆ. ಎರಡನೇದು ಕಲ್ಪನೆಗೆ ರೆಕ್ಕೆ ಬಂದ ಹಾಗೆ. ನಮ್ಮ ಮನಸ್ಸಲ್ಲಿ ಮಾತ್ರ ಇದ್ದಂತಹ ದೃಶ್ಯಗಳನ್ನ ಈಗ ಸ್ಕ್ರೀನ್ ಮೇಲೆ ತರೋದು ಸಾಧ್ಯ. ಮತ್ತು ಮೂರನೇದು ಕತೆ ಹೇರೋದು ತುಂಬಾನೇ ಸುಲಭ ಆಗತ್ತೆ. ಅಂದ್ರೆ ಟೆಕ್ನಿಕಲ್ ಸಮಸ್ಯೆಗಳ ತಲೆಬಿಸಿನೇ ಇಲ್ಲ. ಯಾರ್ ಬೇಕಾದ್ರೂ ತಮ್ಮ ಕಥೆಯನ್ನ ವಿಡಿಯೋ ರೂಪದಲ್ಲಿ ಹೇಳಬಹುದು. ಹಾಗಾದ್ರೆ ಭವಿಷ್ಯದಲ್ಲಿ ಏನಾಗ್ಬೋದು? ನಾಳಿನ ಚಲನಚಿತ್ರಗಳು, ವಿಡಿಯೋಗಳು ಹೇಗಿರ್ಬೋದು? ಬನ್ನಿ, ಈ ಹೊಸ ಮೀಡಿಯಾ ಜಗತ್ತಿನ ಒಂದು ಸಣ್ಣ ಝಲಕ್ ನೋಡೋಣ. ಫ್ಯೂಚರ್ ತುಂಬಾನೇ ಎಕ್ಸೈಟಿಂಗ್ ಆಗಿದೆ. ಪೂರ್ತಿ ಸಿನಿಮಾಗಳನ್ನೇ AI ಸೃಷ್ಟಿಸೋ ದಿನಗಳು ದೂರ ಇಲ್ಲ. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ಬಹುಶಃ AI ಜನರೇಟೆಡ್ ಕಂಟೆಂಟಿಂದ ತುಂಬಿ ಹೋಗಬಹುದು. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರ ಇಷ್ಟಕ್ಕೆ ತಕ್ಕಂತೆ ಅವರಿಗಾಗಿಯೇ ವಿಡಿಯೋಗಳು ಸೃಷ್ಟಿಯಾಗಬಹುದು. ಹಾಗಾದ್ರೆ ಈ ಎಲ್ಲ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಮೂಲಭೂತ ಪ್ರಶ್ನೆ ಉಳಿಯುತ್ತೆ.
ಸಿನಿಮಾ ನಿರ್ದೇಶನ ಮಾಡೋ ಶಕ್ತಿ ಎಲ್ಲರ ಕೈಗೂ ಸಿಕ್ರೆ ನಾವು ಯಾವೆಲ್ಲ ಹೊಸ ಬಗೆಯ ಕಥೆಗಳನ್ನ ನೋಡ್ಬೋದೋ ಈ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. Thanks for watching. Like, share, subscribe.